ಇಲ್ಲಿ ಈ ಬಜೆಟ್ನ ಹಿನ್ನೆಲೆಯಲ್ಲಿ ಏನು ಪ್ರಮುಖವಾಗಿ ಯಾವ್ಯಾವ ಸೆಕ್ಟರ್ಗಳಿಗೆ ಇವತ್ತು ಈ ಬಜೆಟ್ ಅನುಕೂಲ ಆಗ್ತಾ ಇದೆ, ಸೆಮಿಕಂಡಕ್ಟರು, ರಿಯರ್ ಅರ್ತ್ ಮ್ಯಾಗ್ನೆಟು, ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸು, ಕೆಮಿಕಲ್ಸು, ಬಯೋಫಾರ್ಮಾಟಿಕಲ್ಸು, ಲಾಜಿಸ್ಟಿಕ್ಸು, ಟೂರಿಸಮ್ಮು, MSMEಸು. ಅದರ ಜೊತೆಗೆ ಟೂರಿಸಮ್ನಲ್ಲಿ ನ್ಯಾಷನಲ್ ಕೌನ್ಸಿಲ್ ಫಾರ್ ಹೋಟೆಲ್ ಮ್ಯಾನೇಜ್ಮೆಂಟು, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹಾಸ್ಪಿಟಾಲಿಟಿ, ಈ ಒಂದು ವಿಷಯವನ್ನು ಮುಂದಿಟ್ಟುಕೊಂಡು ಸುಮಾರು 10,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇವತ್ತು ಈ ಟೂರಿಸಮ್ಗೆ ಎನ್ಕರೇಜ್ ಮಾಡ್ತಕ್ಕಂಥದ್ದಕ್ಕೆ ಏನು ಒಂದು ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡಲಿಕ್ಕೂ ಅನುಕೂಲ ಆಗ್ತದೆ. ಈ ಎಲ್ಲ ಕಾರ್ಯಕ್ರಮಗಳು ಇದರಲ್ಲಿ ಸೇರಿರ್ತಕ್ಕಂಥದ್ದು. ಇನ್ನು ಕರ್ನಾಟಕಕ್ಕೆ ಬಂದಾಗ ತೆಂಗು ಬೆಳೆಗಾರರಿಗೆ, ಕೊಕ್ಕೋ ಬೆಳೆ ಬೆಳೀತಕ್ಕಂಥವ್ರಿಗೆ, ಕ್ಯಾಶ್ಯೂನಟ್ ಬೆಳೀತಕ್ಕಂಥವ್ರಿಗೆ, ಒಂದು ಶ್ರೀಗಂಧ ಬೆಳೀತಕ್ಕಂಥವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಆರ್ಥಿಕ ನೆರವುಗಳನ್ನು ತರ್ತಕ್ಕಂಥದ್ದಕ್ಕೆ ಓವರಾಲ್ ಬಜೆಟ್ನಲ್ಲಿ ಇವತ್ತು ಎನ್ಕರೇಜ್ ಕೊಡ್ತಕ್ಕಂಥದ್ದು ಏನಾಗಿದೆ, ಕರ್ನಾಟಕಕ್ಕೆ ಸಿಂಹಪಾಲಿದಲ್ಲಿ ಬರ್ತದೆ. ಖಾಲಿ ಚಂಬು ಈ ಸರ್ಕಾರದ್ದು. ಕೇಂದ್ರ ಸರ್ಕಾರ ಕೊಟ್ಟ ದುಡ್ಡನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿಲ್ಲ ಯಾವುದನ್ನು ಸಹ. ಇವತ್ತು ಪದೇ ಪದೇ ಕೇಂದ್ರ ಸರ್ಕಾರ ನಮಗೆ ಫೈನಾನ್ಸ್ ಕಮಿಷನ್ನಿಂದ ಬರ್ತಕ್ಕಂಥ ಒಂದು ತೀರ್ಮಾನಗಳಲ್ಲಿ ನಮ್ಗೆ ಅನ್ಯಾಯ ಮಾಡಿದ್ದಾರೆ, ನಾವು ಹೆಚ್ಚಿನ ತೆರಿಗೆ ಕಟ್ತೀವಿ ಅಂತಕ್ಕಂಥದ್ದನ್ನು ಏನು ಹೇಳ್ತಾರೆ. 16ನೇ ಹಣಕಾಸಿನ ಆಯೋಗದಲ್ಲಿ ಏನವರು 14th ಫೈನಾನ್ಸ್ ಕಮಿಷನ್ನಲ್ಲಿ ನಮಗೆ ಸ್ವಲ್ಪ ಹೆಚ್ಚಿನ ದುಡ್ಡು ಬರ್ತಾಯಿತ್ತು, 14.7 ಏನೋ ಸಮಥಿಂಗು, ಅದನ್ನು 15ನೇ ಹಣಕಾಸು ಆಯೋಗದಲ್ಲಿ 13.67ಕ್ಕೆ ಇಳಿಸಿದ್ದಾರೆ. ಅದರಿಂದ ನಮಗೆ ಡಿವಲ್ಯೂಷನ್ ಅಮೌಂಟ್ ಬರ್ತಕ್ಕಂಥದ್ದು ಕಡಿಮೆ ಆಗೋಯ್ತು ಅಂತ ಏನು ಹೇಳ್ತಾ ಇದ್ದರು. ಈ 16ನೇ ಹಣಕಾಸು ಆಯೋಗದಲ್ಲಿ 13.6ರಿಂದ 14.14ಗೆ ಅದೇ 3.67 ಅದರಿಂದ 15ನೇ ಹಣಕಾಸು ಆಯೋಗದಲ್ಲೇನಿತ್ತು ಅದನ್ನು ಅದು 41% ಡಿವಲ್ಯೂಷನ್ ಅಮೌಂಟ್, ಅದು ಬೇರೆ. ಇಲ್ಲಿ ಯಾವ್ಯಾವ 100 ರೂಪಾಯಲ್ಲಿ ಅದನ್ನು ಹೇಳ್ತಿದ್ದಾರಲ್ಲ, ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಕೊಡ್ತಾರೆ ಅನ್ನೋದು ಅದೇ ಹೇಳ್ತಾ ಇದ್ದೀನಿ. ಇಲ್ಲಿ ನಮಗೆ 3.64 ಏನು ಫಿಕ್ಸ್ ಆಗಿತ್ತು, ಕಡಿಮೆ ಮಾಡಿಬಿಟ್ಟಿದ್ರು 15ನೇ ಹಣಕಾಸು ಆಯೋಗದಲ್ಲಿ. ಅದನ್ನು ಈ 16ನೇ ಹಣಕಾಸು ಆಯೋಗದಲ್ಲಿ 4.17 ಇವತ್ತೇನು ಏರಿಕೆ ಮಾಡಿದ್ದಾರೆ ಡಿವಲ್ಯೂಷನ್ ಅಮೌಂಟ್ನಲ್ಲಿ. ಆ ಏರಿಕೆ ಆಗಿದ್ದರಿಂದ 50,000 ಕೋಟಿಯಿಂದ 63,000 ಕೋಟಿ ಇವತ್ತು ಹಣ ಪ್ರತಿ ವರ್ಷ ದೊರಕತಕ್ಕಂಥದ್ದಕ್ಕೆ ಸುಮಾರು 8,000 ಕೋಟಿ ಹೆಚ್ಚಿನ ರೀತಿಯಲ್ಲಿ ಅದರಲ್ಲಿ ಹಣ ಬರೋದು ಒಂದು ಭಾಗ, 63,000 ಕೋಟಿ ಅದರಲ್ಲಿ ಬರೋದು ಒಂದು ಭಾಗ. ಹಲವಾರು ಇಲಾಖೆಗಳಲ್ಲಿ ವಿಶೇಷವಾಗಿ ಕೃಷಿ ಇಲಾಖೆಯಲ್ಲಿ 1,62,000 ಕೋಟಿ ಈ ವರ್ಷದ ಬಜೆಟ್ನಲ್ಲಿ ಇವತ್ತೇನು ಹಣ ಇಟ್ಟಿದ್ದಾರೆ. ಹಲವಾರು ಸ್ಕೀಮ್ಗಳಲ್ಲಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಹಣ ಬರ್ತಕ್ಕಂಥದ್ದಿದೆ. ಅದರ ಜೊತೆಗೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ 50 ವರ್ಷಗಳಿಗೆ ಇಂಟ್ರೆಸ್ಟ್ ಫ್ರೀ ಲೋನನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ವಿತೌಟ್ ಇಂಟ್ರೆಸ್ಟು 50 ವರ್ಷಗಳಿಗೆ ಸುಲಭ ದರದ ಸಾಲವನ್ನು ಕೊಡ್ತಕ್ಕಂಥದ್ದು ಸಹ ಏನಿದೆ, ಅದರಲ್ಲೂ ಸಹ ನೀವು ಉಪಯೋಗ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದು ಸಹ ಇವತ್ತು ರಾಜ್ಯ ಸರ್ಕಾರಕ್ಕೆ ಅನುಕೂಲ ಆಗ್ತಕ್ಕಂಥದ್ದು. ಅದರಿಂದ ಇಲ್ಲಿ ರಾಜ್ಯ ಸರ್ಕಾರದ ಬಗ್ಗೆ ನಿಮ್ಮ ಟೀಕೆ ಏನಿದೆ, ನೀವು ಯಾವ್ಯಾವ ರೀತಿ ಮಾಡ್ಕೊಂಡಿದ್ದೀರಿ ಈಗ ಅದನ್ನು ನೀವು ಸ್ವಲ್ಪ ಯೋಚನೆ ಮಾಡ್ಕೋಬೇಕು. ನೀವೇನೇನು ಮಾಡ್ಕೊಂಡಿದ್ದೀರಿ ಅಂತ. ರೈಲ್ವೆ ಪ್ರಾಜೆಕ್ಟ್ ಬಗ್ಗೆ ನಿನ್ನೆ ನಮ್ಮ ರೈಲ್ವೆ ಮಂತ್ರಿಗಳು ಎಲ್ಲ ವಿಷಯ ನಿಮ್ಮ ಮುಂದೆ ಇಟ್ಟು ಹೋಗಿದ್ದಾರೆ ನಿನ್ನೆ ದಿನ. ಇವತ್ತು ರೈಲ್ವೆ ನಮ್ಮ ಹೈದರಾಬಾದ್ ಬೆಂಗಳೂರಿನ ಎಕ್ಸ್ಪ್ರೆಸ್ ಹೈವೇ ಇರ್ಬೋದು, ಹೈ ಸ್ಪೀಡ್ ರೈಲು, ಚೆನ್ನೈಗೆ ಹೈ ಸ್ಪೀಡ್ ರೈಲ್ ಇರ್ಬೋದು, ಪುಣೆಗೆ ಹೈ ಸ್ಪೀಡ್ ರೈಲ್ ಕೊಡ್ತಕ್ಕಂಥದ್ದು ಇರ್ಬೋದು, ಈ ಹಲವಾರು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಇದರ ಜೊತೆಗೆ ಹೈಟೆಕ್ ಟೂಲ್ ರೂಮ್ಸ್ ಅಂತ ಮೆಷಿನ್ ಟೂಲ್ಸ್ ಯಂತ್ರೋಪಕರಣ CPSE ಮುಖಾಂತರ ಲೀಡ್ ಫೆಸಿಲಿಟೀಸ್ಗೆ
ಈ ಬಾರಿ ಹೆಚ್ಚಿನ ಒಂದು ಉತ್ತೇಜನ ಕೊಡಬೇಕು ಅಂತಕ್ಕಂಥದ್ದು ಏನಿದೆ, ಅದರ ಮುಖಾಂತರ ಈ MSMEಗಳ ಸ್ಟಾರ್ಟಪ್ಗಳು ಮತ್ತು ನಿಖರವಾದ ಪರಿಕರಗಳು ಮತ್ತು ಸುಧಾರಿತ ಉತ್ಪಾದನಾ ಸೇವೆಗಳನ್ನು ಹೊಂದಿರುವ ತಯಾರಿಕೆಗೆ ದೊಡ್ಡ ಪ್ರಮಾಣದಲ್ಲಿ ಬೆಂಬಲನೂ ಕೊಡ್ತಾ ಇದ್ದಾರೆ. ಇದರಲ್ಲಿ ನಾನು ಒಂದು ಹೇಳ್ತೀನಿ, ಇದ್ರ ಜೊತೆಯಲ್ಲಿ ನನ್ನ ಒಂದು ಕಮಿಟ್ಮೆಂಟು ಕರ್ನಾಟಕದ ಜನತೆಗೆ ಮಹಾರಾಜರ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ವಿಶ್ವೇಶ್ವರಯ್ಯನವರ ಹೆಸರಿಟ್ಟಿರ್ತಕ್ಕಂಥ ವಿಶ್ವೇಶ್ವರಯ್ಯ ಒಂದು ಸ್ಟೀಲ್ ಪ್ಲ್ಯಾಂಟ್ ಏನಿದೆ ಭದ್ರಾವತಿನಲ್ಲಿ, ಈಗಾಗಲೇ ಹಲವಾರು ಬಾರಿ ಹೇಳಿದ್ದೇನೆ, ಅದಕ್ಕೂ ಸಹ ಇವತ್ತು 4,500 to 5,000 ಕೋಟಿ ಹಣವನ್ನು ಕೊಡ್ತಾ ಇದ್ದೇವೆ. ಡಿಫೆನ್ಸ್ಗೆ ಸ್ಪೆಷಾಲಿಟಿ ಸ್ಟೀಲನ್ನು ಪ್ರೊಡಕ್ಷನ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅದಕ್ಕೊಂದು ಮರುಕಲ್ಪನೆ ಕೊಡ್ತಾ ಇದ್ದೇವೆ, ಪುನಶ್ಚೇತನ. ಇದು ನರೇಂದ್ರ ಮೋದಿಯವರ ನಾಯಕತ್ವದಲ್ಲೇ ಈ ಕಾರ್ಯಕ್ರಮಕ್ಕೂ ಚಾಲನೆ ಕೊಟ್ಟಿದ್ದೇವೆ. ಕೇಂದ್ರ ಸರ್ಕಾರ ನಿಮ್ಮನ್ನು ಕಡೆಗಣಿಸಿಲ್ಲ. ಇನ್ನು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.